ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆತ್ಮೀಯ ಬಂಧುಗಳೇ, ಭಗವದ್ವಾಣಿ ಎನ್ನುವಂತಹ ಈ ಆಧ್ಯಾತ್ಮಿಕ ಸತ್ಸಂಗದಲ್ಲಿ ನಾವು ಇವತ್ತು ಪರಮಾತ್ಮನ ಆದೇಶ ಹಾಗೆ ಧರ್ಮ ಮಾರ್ಗದಲ್ಲಿ ನಾವು ಜೀವನ ಮಾಡೋದ್ರಿಂದ ಪರಮಾತ್ಮನಿಗೆ ಪ್ರೀತಿ ಪಾತ್ರರಾಗ್ತೀವಿ. ಯಾರು ಪರಮಾತ್ಮನ ಪ್ರೀತ್ಯರ್ಥವಾಗಿ ಧರ್ಮ ಮಾರ್ಗದಲ್ಲಿ ಜೀವನ ಮಾಡ್ತಾ ಇರ್ತಾರೋ ಅವರಿಗೆ ಎಲ್ಲ ವಿಧದಲ್ಲೂ ಮಂಗಳವೇ ಉಂಟಾಗುತ್ತೆ. ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗ ಅವರಿಗೆ ಅಶುಭ, ಹಾಗೆ ಕಷ್ಟಗಳು, ಆತ್ಮಹಾನಿ, ನಂತರ ಕೊನೆಯಲ್ಲಿ ಅವರ ವಿನಾಶ ಆಗುತ್ತೆ. ಇದರ ವಿವರಣೆಯನ್ನು ನಾವು ಶ್ರೀಮದ್ ರಾಮಾಯಣದಲ್ಲಿ ಕಾಣಬಹುದು. ಇವತ್ತು ರಾಮಾಯಣದ ಉದಾಹರಣೆಯನ್ನು ತಗೊಂಡು ನಾವು ಶ್ರೀರಾಮಚಂದ್ರನ ಆಚಾರ, ಶ್ರೀರಾಮಚಂದ್ರನ ಉಪದೇಶಗಳು, ಹಾಗೆ ಮುಖ್ಯವಾಗಿ ಗಮನಿಸೋದು ಶ್ರೀಮನ್ನಾರಾಯಣ ರಾಮಾವತಾರವನ್ನು ತಾಳಿ ತ್ರೇತಾಯುಗದಲ್ಲಿ ಅವತರಿಸಿದಾಗ ತನ್ನ ಒಂದು ಜೀವನವನ್ನೇ ಒಂದು ಉಪದೇಶವನ್ನಾಗಿ, ಈ ಜಗತ್ತಿಗೆ ಒಂದು ಆದರ್ಶವನ್ನಾಗಿ ತೋರಿಸಿದ್ದಾನೆ. ಪ್ರತ್ಯಕ್ಷವಾಗಿ ಯಾವುದನ್ನು ನಾವು ಕಾಣ್ತೀವೋ ಪುನಃ ಅದಕ್ಕೆ ವಿವರಣೆ ಬೇಕಾಗುವುದಿಲ್ಲ. ಅಂತಹ ಒಂದು ಆದರ್ಶ ಜೀವನ ಶ್ರೀರಾಮಚಂದ್ರನ ಚರಿತ್ರೆಯಲ್ಲಿ ನಾವು ಕಾಣ್ತೀವಿ. ಹೀಗಾಗಿಯೇ ಶ್ರೀರಾಮಚಂದ್ರನಿಗೆ ಮರ್ಯಾದಾ ಪುರುಷೋತ್ತಮ ಅಂತ ಕೂಡ ಬಿರುದು, ಧರ್ಮಮೂರ್ತಿ ಅಂತ ಕೂಡ ಕರೀತಾರೆ. ರಾಮಾಯಣದಲ್ಲಿ ಜೀವನವನ್ನು ನಡೆಸುವಂಥ ಸರಿಯಾದ ವಿಧಾನ, ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವಂತಹ ಮೋಕ್ಷ ಸಾಧನ, ಎರಡನ್ನೂ ಕೂಡ ಬಹಳ ವಿವರವಾಗಿ ತಿಳಿಸಿದೆ. ಒಬ್ಬ ಮಹಾತ್ಮರು ಇತರರಿಗೆ ಬೋಧನೆ ಮಾಡಬೇಕಾದ್ರೆ ಒಂದು ವಿಚಾರವನ್ನು ಹೇಳ್ತಾರೆ. ನಿಮಗೆ ಜೀವನದಲ್ಲಿ ಯಾವುದೇ ಥರದ ಕಷ್ಟಗಳು, ಸಮಸ್ಯೆಗಳು, ದುಃಖಕ್ಕೆ ಕಾರಣವಾಗುವಂತಹ ಘಟನೆಗಳು ಇದು ಯಾವುದೇ ಆಗಿದ್ರೂ ಕೂಡ ನೀವು ಶ್ರೀಮದ್ ರಾಮಾಯಣವನ್ನು ದಿನನಿತ್ಯ ಪಾರಾಯಣ ಮಾಡ್ತಾ ಬನ್ನಿ. ರಾಮಾಯಣ, ಭಗವದ್ಗೀತೆ ಇತ್ಯಾದಿ ಕೆಲವು ಗ್ರಂಥಗಳು ನಿತ್ಯ ಪಾರಾಯಣ ಮಾಡೋದಕ್ಕೆ ಉಪಯುಕ್ತವಾದಂಥದ್ದು. ಈ ರಾಮಾಯಣವನ್ನು ನೀವು ಪಾರಾಯಣ ಮಾಡ್ತಾ ಮಾಡ್ತಾ ನಿಮ್ಮ ಕಷ್ಟಗಳಿಗೆ, ನಿಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳಿಗೆ ಕಾರಣ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ಅದಕ್ಕೇನು ಪರಿಹಾರ ಮಾಡ್ಕೋಬೇಕು, ತಮ್ಮನ್ನು ತಾವು ಎಲ್ಲಿ ತಿದ್ದುಕೋಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಭಗವಂತನ ಚರಿತ್ರೆಯನ್ನು ಮನಸ್ಸಿನಲ್ಲಿ ಮನನ ಮಾಡೋದ್ರಿಂದ ಮನಸ್ಸು ಶುದ್ಧವಾಗುತ್ತೆ. ಹಾಗೆ ಮಾನವ ಜೀವನದ ನಿಜವಾದ ಉದ್ದೇಶ ಏನು, ಮೋಕ್ಷ ಸಾಧನೆಯನ್ನು ಹೇಗೆ ಮಾಡ್ಕೋಬೇಕು,
ಅದಕ್ಕೂ ಕೂಡ ಸರಿಯಾದ ಮಾರ್ಗದರ್ಶನ ರಾಮಾಯಣದಲ್ಲಿ ಸಿಗುತ್ತೆ. ಅಂದರೆ ಒಂದು ವಿಧದಲ್ಲಿ ಮನುಷ್ಯನಿಗೆ ಏನೆಲ್ಲ ಜ್ಞಾನದ ಅವಶ್ಯಕತೆ ಇದೆಯೋ ಎಲ್ಲ ಮನುಷ್ಯರಿಗೂ ಇದು ಅನ್ವಯಿಸುತ್ತೆ. 4 ವಿಧದ ವರ್ಣಾಶ್ರಮದವರೆಗೂ ಚತುರ್ವಿಧ ವರ್ಣಗಳು, ಚತುರ್ವಿಧ ಆಶ್ರಮಗಳು ಎಲ್ಲರಿಗೂ ಅನ್ವಯಿಸುವಂತಹ ವಿಚಾರಗಳು ರಾಮಾಯಣದಲ್ಲಿ ನಮಗೆ ಸಿಗುತ್ತೆ. ಇಂತಹ ವಿಚಾರಗಳನ್ನು ನಾವು ಇವತ್ತಿನ ಸತ್ಸಂಗದಲ್ಲಿ ಕೆಲವು ಅಂಶಗಳನ್ನು ಗಮನಿಸೋಣ. ಈ ವಿಚಾರಗಳು ಯಾರು ಮಾನಸಿಕವಾದ ಕ್ಲೇಶ, ಮಾನಸಿಕ ಅಸ್ವಸ್ಥತೆ, ದುಃಖ, ಚಿಂತೆ ಇತ್ಯಾದಿಗಳಲ್ಲಿ ಕಷ್ಟಪಡ್ತಾ ಇರೋರು ಅದರ ಮೂಲಕ, ಹಾಗೆ ಬಾಹ್ಯದಲ್ಲಿ ದಾರಿದ್ರ್ಯ ಇತ್ಯಾದಿ ಯಾವುದೋ ಒಂದು ಕೊರತೆ ಯಾರಿಗಿರುತ್ತೋ ಅವರು ಕೂಡ ಭಗವಂತನ ಸ್ಮರಣೆ ಮಾಡಿ ಧರ್ಮ ಮಾರ್ಗದಲ್ಲಿ ನಡೆದು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಅವರು ಕೂಡ ತಮ್ಮ ಕಷ್ಟಗಳನ್ನು ಕಳ್ಕೋಬಹುದು. ಹಾಗೇನೆ ಯಾರಿಗೆ ಜನನ ಮರಣಗಳಿಂದ ಶಾಶ್ವತವಾದ ಮುಕ್ತಿ ಸಿಗಬೇಕು, ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಸಾಧನೆ ಮಾಡ್ತಾ ಇರೋರಿಗೂ ಕೂಡ ಈ ಅಂಶಗಳು, ಈ ಸದ್ವಿಚಾರಗಳು ಬಹಳ ಉಪಯುಕ್ತವಾಗಿರುತ್ತೆ. ಮೊದಲನೇದಾಗಿ ಶ್ರೀರಾಮಚಂದ್ರ ಅವತರಿಸಿದ್ದು ಅಂದರೆ ಈ ಜಗತ್ತಿನಲ್ಲಿ ದಶರಥನ ಪುತ್ರನಾಗಿ ಅವತರಿಸಿ ಬಂದು 2 ಕಾರ್ಯಗಳನ್ನು ಮುಖ್ಯವಾಗಿ ನೆರವೇರಿಸಿದ್ದನ್ನು ನಾವು ನೋಡ್ತೀವಿ. ಮೊದಲನೇದು ದುಷ್ಟ ಸಂಹಾರ. ದುಷ್ಟರು ಯಾರು ಅಂದರೆ ಧರ್ಮಕ್ಕೆ ವಿರುದ್ಧವಾಗಿ ಜೀವನವನ್ನು ಮಾಡ್ತಾ ಇತರ ಮನುಷ್ಯರಿಗೆ ಅಥವಾ ಜೀವಿಗಳಿಗೆ ತೊಂದರೆಯನ್ನು ಕೊಡುವಂಥವರು ದುಷ್ಟರು ಅಂತ ಕರೆಯಲ್ಪಡ್ತಾರೆ. ಹಾಗಾಗಿ ಕೋದಂಡಪಾಣಿಯಾಗಿ ಶ್ರೀರಾಮಚಂದ್ರ ಧನಸ್ಸನ್ನು ಧಾರಣೆ ಮಾಡಿ ದುಷ್ಟರ ಸಂಹಾರಕ್ಕೆ ನಿಂತ್ಕೊಳ್ತಾನೆ. ಹಾಗೆ ಯಾರೆಲ್ಲ ಭಗವಂತನಿಗಾಗಿ ಸಾಧನೆ ಮಾಡ್ತಾ ಇದ್ದಾರೋ, ಅಧ್ಯಾತ್ಮ ಸಾಧನೆ, ಧರ್ಮ ಮಾರ್ಗದಲ್ಲಿ ಜೀವನ ಮಾಡ್ತಾ ಇರುವಂಥ ಸಜ್ಜನರು, ಅವರಿಗೆ ಅನುಗ್ರಹವನ್ನು ಕೂಡ ಮಾಡೋದನ್ನು ನಾವು ಕಾಣ್ತೀವಿ. ದುಷ್ಟ ಶಿಕ್ಷಣ, ಶಿಷ್ಟ ಜನರ ರಕ್ಷಣ. ಶಿಷ್ಟರು ಅಂದರೆ ಯಾರು? ಶಿಷ್ಟೇಷ್ಟ ಶಿಷ್ಟ ಪೂಜಿತ ಅಂತ ಲಲಿತಾ ಸಹಸ್ರನಾಮದಲ್ಲಿ ಒಂದು ಕಡೆ ನಾವು ಕಾಣ್ತೀವಿ. ಯಾರು ಧರ್ಮ ಮಾರ್ಗವನ್ನು ಅರಿತು ಧಾರ್ಮಿಕ ಜೀವನವನ್ನು ಮಾಡ್ತಾ ಇದ್ದಾರೋ ಅವರನ್ನು ಶಿಷ್ಟರು ಅಂತ ಕರಿತೀವಿ. ಇಂತಹ ಶಿಷ್ಟರು ಭಗವಂತನಿಗೆ ಬಹಳ ಪ್ರೀತಿ ಪಾತ್ರರು. ಈಗ ದುಷ್ಟರ ಶಿಕ್ಷಣವನ್ನು ಪರಮಾತ್ಮ ಮಾಡಬೇಕಾದ್ರೆ ಯಾವ ರೀತಿ ಮೊದಲೇ ಎಲ್ಲವನ್ನ ವ್ಯವಸ್ಥೆ ಮಾಡಿಕೊಂಡು ಈ ಜಗತ್ತಿಗೆ ಬಂದಿರ್ತಾನೆ. ತ್ರೇತಾಯುಗದ ಸಂದರ್ಭದಲ್ಲಿ ಶ್ರೀರಾಮ ಅವತಾರಕ್ಕೆ ಮೊದಲು ಆಗ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ದು, ಪರಮಾತ್ಮ ತಾನು ಜಗತ್ತಿನಲ್ಲಿ ಅವತರಿಸಿ ಬರ್ತೀನಿ, ತನ್ನ ಜೊತೆಗೆ ದೇವತೆಗಳ ಅಂಶಗಳು ಕೂಡ ವಿಧ ವಿಧವಾದ ರೂಪದಲ್ಲಿ ಶರೀರವನ್ನು ಧಾರಣೆ ಮಾಡಿಕೊಂಡು ಈ ಮೃತ್ಯುಲೋಕದಲ್ಲಿ ಬರ್ತಾರೆ. ಭಗವಂತನ ಕಾರ್ಯಕ್ಕೆ ಅವರೆಲ್ಲ ನೆರವಾಗ್ತಾರೆ. ಅದರ ವಿವರಣೆ ಬಹಳ ಇದೆ, ಯಾರ್ಯಾರು ಯಾವ್ಯಾವ ಅಂಶಗಳು ಅಂತ. ಅವರೆಲ್ಲ ಕೂಡ ಮೊದಲೇ ಬಂದಿದ್ರು. ಇನ್ನು ಕೆಲವರು ನಂತರ ಬರ್ತಾರೆ, ಕೆಲವರು ಜೊತೆಗೆ ಬರ್ತಾರೆ. ಹೀಗೆ ಬಂದಾಗ ಒಂದು ಸಿನಿಮಾ, ಒಂದು ಚಲನಚಿತ್ರಕ್ಕೆ ಮೊದಲೇ ಹೇಗೆ ಒಂದು ಸ್ಕ್ರಿಪ್ಟ್ ರೆಡಿಯಾಗಿರುತ್ತೋ, ಯಾವ ದೃಶ್ಯದ ನಂತರ ಮತ್ತೊಂದು ದೃಶ್ಯ ಬರಬೇಕು ಅಂತ, ಅದೇ ರೀತಿಯಲ್ಲಿ
ಎಲ್ಲವೂ ಪೂರ್ವ ನಿಯೋಜಿತ ಆಗಿರುತ್ತೆ. ಒಂದು ಉದಾಹರಣೆ ಗಮನಿಸೋದಾದ್ರೆ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕು, ಮುಹೂರ್ತ ನಿಶ್ಚಯ ಮಾಡಿ ಅಂತ ದಶರಥ ಹೇಳಿದಾಗ ವಸಿಷ್ಠರು ಅದನ್ನು ನಿಗದಿಪಡಿಸ್ತಾರೆ. ಮುಂದಿನ ದಿನವೇ ನಾಳೆ ಬಹಳ ಒಳ್ಳೆಯ ಮುಹೂರ್ತ ಇದೆ ಅಂತ. ಆ ಮುಹೂರ್ತ ವನವಾಸಕ್ಕೆ ಇಟ್ಟಂತ ಮುಹೂರ್ತ. ವಸಿಷ್ಠರಿಗೂ ಗೊತ್ತಿದೆ ಶ್ರೀರಾಮಚಂದ್ರ ಪರಮಾತ್ಮನೇ ಅಂತ. ಶ್ರೀರಾಮಚಂದ್ರ ವನವಾಸಕ್ಕೆ ಹೋದರೆ ಈ 14 ವರ್ಷದಲ್ಲಿ ಲೋಕ ಕಲ್ಯಾಣ ಆಗುವಂತಹ ಬಹಳಷ್ಟು ಕಾರ್ಯಗಳು ನೆರವೇರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಮಂಥರೆಯನ್ನ ನಿಮಿತ್ತವನ್ನಾಗಿ ಮಾಡಿಕೊಂಡು ಕೈಕೇಯಿಯ ಮೂಲಕ ವನವಾಸಕ್ಕೆ ಹೋಗೋ ಹಾಗೆ ಒಂದು ಘಟನೆ ನಡೆಯುತ್ತೆ. ಇದರ ಹಿನ್ನೆಲೆಯಲ್ಲಿ ಪರಮಾತ್ಮನದೇ ಸಂಕಲ್ಪ ಇರುತ್ತೆ. ಅಂದ್ರೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳೋ ಹಾಗೆ, ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ. ನನ್ನಿಂದಲೇ ಎಲ್ಲವೂ ಹುಟ್ಟುತ್ತಾ ಇದೆ, ಮ್ಯಾನಿಫೆಸ್ಟ್ ಆಗೋದು ಅಂತ ನಾವು ಹೇಳ್ತೀವಿ, ವ್ಯಕ್ತವಾಗ್ತಾ ಇದೆ. ಮತ್ತ ಸರ್ವಂ ಪ್ರವರ್ತತೆ, ಎಲ್ಲ ಘಟನೆಗಳು ಕೂಡ ನನ್ನಿಂದಲೇ ನೆರವೇರ್ತಾ ಇದೆ. ಬಾಹ್ಯದಲ್ಲಿ ಕಾಣೋ ಹಾಗೆ ಇವರೇನೋ ತಪ್ಪು ಮಾಡಿದ್ರು, ಅವರು ತಪ್ಪು ನಿರ್ಧಾರ ತಗೊಂಡ್ರು, ಈ ರೀತಿ ನಮಗೆ ಕಾಣುತ್ತೆ. ಆದರೆ ಅದರ ಹಿನ್ನೆಲೆಯಲ್ಲಿ ಪರಮಾತ್ಮನೇ ಹೇಳೋ ಹಾಗೆ ನಡೀತಾ ಇರೋದು ಪರಮಾತ್ಮನ ಸಂಕಲ್ಪವೇ. ಹೀಗಾಗಿ ಶ್ರೀರಾಮಚಂದ್ರನಿಗೆ ಕೈಕೇಯಿ ಮೇಲಾಗಲಿ, ಆ ಮಂಥರೆ ಮೇಲಾಗಲಿ, ಇನ್ನೊಬ್ಬರ ಮೇಲಾಗಲಿ, ಯಾರ ಮೇಲೂ ಕೂಡ ಕಿಂಚಿತ್ತು ಬೇಸರ ಆಗಲಿ ಕ್ರೋಧ ಆಗಲಿ ಇಲ್ಲ. ಈ ವಿಚಾರ, ರಾಮಾಯಣದ ಈ ಘಟನೆ ನಮಗೆ ಹೇಗೆ ಉಪಯೋಗ ಆಗುತ್ತೆ ಅಂದರೆ, ನಮ್ಮ ಜೀವನದಲ್ಲಿ ನಡೆಯುವಂಥ ಘಟನೆಗಳು ಕೂಡ ಪರಮಾತ್ಮನ ಸಂಕಲ್ಪದಂತೆಯೇ ನಡೆಯುತ್ತೆ. ಪುರಂದರದಾಸರು ಇದನ್ನು ಹೇಳ್ತಾರೆ, ಒಂದು ಕಡೆ ಹಾಡ್ತಾರೆ, ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ಹಾಗೆ ಶ್ರೀಮದ್ ಭಾಗವತದಲ್ಲಿ ಕೂಡ ತೇನ ವಿನ ತೃಣಮಪಿ ನಾಚಲತಿ ಅನ್ನುವಂಥ ಒಂದು ವಿಚಾರ ಬರುತ್ತೆ. ಪರಮಾತ್ಮನ ಇಚ್ಛೆ ಇಲ್ಲದೆ ಒಂದು ಹುಲ್ಲುಕಡ್ಡಿ ಕೂಡ ಈ ಜಗತ್ತಲ್ಲಿ ಅಲ್ಲಾಡೋಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಣುವಿನಲ್ಲೂ ಪರಮಾತ್ಮನ ಶಕ್ತಿ ತುಂಬಿದೆ. ಯಾವುದೇ ಕಾರ್ಯ ನಡಿಬೇಕಾದ್ರೂ ಕೂಡ ವಿಷ್ಣು ಮಾಯೆ ಶಕ್ತಿ ರೂಪೇಣ ಸಂಸ್ಥಿತ. ಆ ಜಗನ್ಮಾತೆ ವಿಷ್ಣು ಮಾಯೆ ಸಮಸ್ತ ಭೂತಗಳಲ್ಲಿ ಶಕ್ತಿ ರೂಪಿಣಿಯಾಗಿದ್ದು, ಬುದ್ಧಿ ರೂಪಿಣಿಯಾಗಿದ್ದು, ಆ ಸಮಯದಲ್ಲಿ ಪರಮಾತ್ಮನ ಸಂಕಲ್ಪವನ್ನ ಕಾರ್ಯಗತ ಮಾಡುವಂಥವಳು ಜಗನ್ಮಾತೆನೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ರಾಮಾಯಣವನ್ನು ನಾವು ಅಧ್ಯಯನ ಮಾಡಿ ಅದರ ಹಿನ್ನೆಲೆಯಲ್ಲಿರುವಂಥ ಆಧ್ಯಾತ್ಮಿಕ ವಿಚಾರ, ಉದಾಹರಣೆಗೆ ಅಧ್ಯಾತ್ಮ ರಾಮಾಯಣ ಅಂತ ಇದೆ. ಅಧ್ಯಾತ್ಮ ರಾಮಾಯಣದಲ್ಲಿ ಇದನ್ನು ಬಹಳ ಚೆನ್ನಾಗಿ ಸುಂದರವಾಗಿ ವರ್ಣಿಸಿ ಹೇಳ್ತಾರೆ. ಪ್ರತಿಯೊಂದು ಘಟನೆ ಹಿಂದೆ ಇರುವಂಥ ಆಧ್ಯಾತ್ಮಿಕ ಜ್ಞಾನ ಯಾವುದು, ಪರಮಾತ್ಮನಿಂದಲೇ ಎಲ್ಲವೂ ನೆರವೇರ್ತಾ ಇದೆ ಅನ್ನೋದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ. ಹೀಗೆ ನಾವು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ನಮಗೆ ಯಾವುದೇ ವ್ಯಕ್ತಿಯ ಮೇಲೆ ಯಾವುದೇ ವಿಧವಾದ ಬೇಸರ, ಕ್ರೋಧ ಅಥವಾ ವ್ಯಕ್ತಿಯ ಬಗ್ಗೆ ತಿರಸ್ಕಾರ, ಭಯ, ಜಿಗುಪ್ಸೆ ಇದು ಯಾವುದೂ ಬರಲ್ಲ. ಇದರಿಂದ ನಮಗೆ ಚಿತ್ತಶುದ್ಧಿಗೆ ಬಹಳ ಉಪಯೋಗ ಆಗುತ್ತೆ. ನೋಡಿ, ರಾಮಾಯಣವನ್ನು ಅಧ್ಯಯನ ಮಾಡಿದ್ದು, ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದು, ಚಿತ್ತಶುದ್ಧಿಯನ್ನು ಪಡ್ಕೊಂಡಿದ್ದು. ಹಾಗೆ ಮುಂದುವರೆದಂತೆ ವನವಾಸಕ್ಕೆ ಹೋಗಬೇಕಾದ್ರೆ ಶ್ರೀರಾಮಚಂದ್ರ ಹೇಳ್ತಾನೆ, ಇದು ನನಗೊಂದು ಸೌಭಾಗ್ಯ. ಯಾಕೆ ಅಂದರೆ ಪಿತೃವಾಕ್ಯ ಪರಿಪಾಲನೆ ಮಾಡಿದ್ದು ಆಗತ್ತೆ. ಹಾಗೆ ವನವಾಸದಲ್ಲಿ ಮಹಾತ್ಮರು
ಬ್ರಹ್ಮಜ್ಞಾನಿಗಳು, ಅವರ ದರ್ಶನವೇ ದುರ್ಲಭ, ಅಂಥವರ ದರ್ಶನವೆಲ್ಲ ಅಲ್ಲಾಗತ್ತೆ. ಅದನ್ನು ನಾವು ವನವಾಸದಲ್ಲಿ ಕಾಣ್ತೀವಿ. ಮೊದಲಿಗೆ ಭರದ್ವಾಜ ಮುನಿಗಳು, ಆಮೇಲೆ ಅತ್ರಿ ಮುನಿಗಳು, ಅಗಸ್ತ್ಯ ಮುನಿಗಳ, ಹಾಗೆ ಶರಭಂಗ ಮುನಿ ಅಂತ ಇತ್ಯಾದಿ ಹಲವಾರು ಮುನಿಗಳು, ಅವರ ಸಂಪರ್ಕ, ಅವರ ಜೊತೆ ಸಂಭಾಷಣೆ, ಇವೆಲ್ಲ ನಾವು ಕಾಣ್ತೀವಿ ರಾಮಾಯಣದಲ್ಲಿ. ಹಿನ್ನೆಲೆಯಲ್ಲಿ ಇರುವಂಥದ್ದು ಪರಮಾತ್ಮನ ಸಂಕಲ್ಪವೇ. ಹಾಗೆ ಮುಂದುವರೆದಂತೆ ಎಷ್ಟೋ ವರ್ಷಗಳ ಹಿಂದೆ, ತುಂಬ ಹಿಂದಿನ ಕಾಲದಲ್ಲೇ ಹಲವಾರು ಜನರು ಗುರುವಿನ ಆದೇಶದಂತೆ ಅಥವಾ ಯಾವುದೋ ಒಂದು ಶಾಪಕ್ಕೆ ಗುರಿಯಾಗಿ ಪರಮಾತ್ಮನನ್ನು ಕಾಯ್ತಾ ಇದ್ರು. ಶ್ರೀರಾಮಚಂದ್ರನ ರೂಪದಲ್ಲಿ ಪರಮಾತ್ಮ ಬರ್ತಾನೆ, ನಾವಿರುವಂಥ ಸ್ಥಳಕ್ಕೆ ಬಂದು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ. ಅದರಲ್ಲಿ ರಾಕ್ಷಸರು ಇದ್ದಾರೆ, ಸಾಧನೆ ಮಾಡ್ತಾ ಇದ್ದಂತಹ ಧ್ಯಾನಿಗಳು, ಭಕ್ತರು, ಶಬರಿ ಅಂತವರು, ಇವರೆಲ್ಲ ಕೂಡ ಪರಮಾತ್ಮನಿಗಾಗಿ ಕಾಯ್ತಾ ಇದ್ರು. ಹಾಗಾಗಿ ಹೊರಗಡೆ ಕಾಣುವಂತಹ ಒಂದು ಘಟನೆಗೂ ಅದರ ಹಿನ್ನೆಲೆಯಲ್ಲಿ ನಡೆಯುವಂಥದ್ದು ಪರಮಾತ್ಮನ ಸಂಕಲ್ಪದಂತೆ ನಡೀತಾ ಇದೆ. ಇದು ರಾಮಾಯಣದಲ್ಲಿ ನಮಗೆ ಸಿಗುವಂತಹ ಬಹಳ ಮುಖ್ಯವಾದ ಒಂದು ಜ್ಞಾನ. ನಮ್ಮ ಜೀವನದಲ್ಲೂ ಇದನ್ನು ನಾವು ಅನ್ವಯಿಸಿಕೊಂಡಾಗ, ಅರ್ಥ ಮಾಡಿಕೊಂಡಾಗ, ಹೊರಗಡೆ ಶುಭ ಅಶುಭಗಳು, ಲಾಭ ನಷ್ಟ ಅಥವಾ ಬೇರೆ ಇನ್ಯಾವುದೇ ವಿಧವಾದ ಅಹಿತಕರ ಘಟನೆಗಳು ನಡೆದೋಯ್ತು ಅಂತ ಕಂಡು ಬರುತ್ತೆ. ಆದರೆ ಅದರ ಹಿನ್ನೆಲೆಯಲ್ಲಿ ಭಗವಂತ ನಮಗೆ ಯಾವುದೋ ಒಂದು ಸಂದೇಶವನ್ನು ಕೊಡ್ತಾ ಇರ್ತಾನೆ, ಜೀವನದಲ್ಲಿ ಪಾಠವನ್ನು ಕಲಿಸ್ತಾ ಇರ್ತಾನೆ. ಹೀಗಾಗಿ ರಾಮಾಯಣವನ್ನು ಕೇವಲ ಒಂದು ಕತೆ, ಇತಿಹಾಸ ಅಂತ ತಿಳಿದು ಅಧ್ಯಯನ ಮಾಡೋಕ್ಕಿಂತ ನಮ್ಮ ಜೀವನಕ್ಕೆ ಅನ್ವಯಿಸಿಕೊಂಡು ಅದನ್ನು ಅರ್ಥ ಮಾಡ್ಕೊಳ್ತಾ ಹೋದರೆ ಆಧ್ಯಾತ್ಮಿಕ ಸಾಧನೆ, ಹಾಗೆ ಜೊತೆಗೆ ನಾವು ಈ ಜಗತ್ತಿನಲ್ಲಿ ಧರ್ಮದಿಂದ ಜೀವನ ಮಾಡೋಕ್ಕೆ ಪೂರಕವಾದ ಅಂಶಗಳೆಲ್ಲ ನಮಗಲ್ಲಿ ಸಿಗುತ್ತೆ. ಮತ್ತೊಂದು ಘಟನೆಯನ್ನು ನಾವು ಈ ರಾಮಾಯಣದಲ್ಲೇ ಗಮನಿಸ್ತೀವಿ. ಅಂದರೆ ಹೊರಗಡೆ ಕಾಣುವಂಥದ್ದೊಂದು, ಅದರ ಹಿನ್ನೆಲೆಯಲ್ಲಿ ನಡೆದಿರೋದೇ ಒಂದು. ಅದ್ಯಾವುದು ಅಂದರೆ, ರಾವಣ ಶೂರ್ಪನಖಿಯ ಮೂಲಕ ಸೀತೆಯ ಬಗ್ಗೆ ತಿಳ್ಕೊಳ್ಳೋದು, ಸೀತೆಯನ್ನು ಅಪಹರಣ ಮಾಡೋದಕ್ಕೆ ಮಾರೀಚನ ಸಹಾಯವನ್ನು ಕೇಳಿದಾಗ ಮಾರೀಚ ರಾವಣನಿಗೆ ಬುದ್ಧಿ ಹೇಳ್ತಾನೆ. ನಾನು ಬಹಳ ಹಿಂದೆನೇ ಶ್ರೀರಾಮಚಂದ್ರ ಇನ್ನೂ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ, ಅಂದರೆ ಬಹಳ ಕಾಲ ಹಿಂದೆನೇ ನಾನು ನೋಡಿದ್ದೀನಿ, ಶ್ರೀರಾಮಚಂದ್ರ ಸಾಮಾನ್ಯ ರಾಜಕುಮಾರ ಅಂತ ಭಾವಿಸ್ಬೇಡ, ಆತ ಪರಮಾತ್ಮನ ಸ್ವರೂಪವೇ, ಪರಮಾತ್ಮನ ಅವತಾರ. ಹೀಗಾಗಿ ಸೀತೆಯ ಅಪಹರಣದ ವಿಚಾರ ಬಿಟ್ಬಿಡು ಅಂತ. ಶ್ರೀರಾಮನ ಒಂದು ಬಾಣ ನನಗೆ ತಾಕಿದ್ರ ಪರಿಣಾಮವಾಗಿ ಸಮುದ್ರದ ಆಚೆ ಹೋಗಿ ನಾನು ಬಿದ್ದಿದ್ದೀನಿ, ಹೇಗೋ ಬದುಕಿ ಉಳಿದಿದ್ದೀನಿ. ಈಗ ನಾನು ಆ ರಾಮನ ಭಯದಲ್ಲೇ ಇದ್ಕೊಂಡು ಇಲ್ಲಿ ತಪಸ್ವಿ ಜೀವನ ಮಾಡ್ತಾ ಇದ್ದೀನಿ. ಈಗ ಪುನಃ ರಾಮನ ಬಳಿಗೆ ಹೋಗಿ ಈ ಕಾರ್ಯವನ್ನು ಮಾಡು ಅಂತ ಹೇಳ್ತಾ ಇದೆಯಲ್ಲ, ಇದು ಸರಿಯಲ್ಲ ಅಂತ ಹೇಳ್ತಾನೆ. ಆದರೆ ರಾವಣ ಒಪ್ಪೋದಿಲ್ಲ. ರಾವಣ, ನೀನು ಅಲ್ಲಿ ಹೋಗಿ ನನ್ನ ಕಾರ್ಯ ಮಾಡಿಲ್ಲ ಅಂದರೆ ನಾನೇ ನಿನ್ನ ಸಂಹಾರ ಮಾಡ್ತೀನಿ ಅಂತ ಹೆದರಿಸ್ತಾನೆ. ಇದು ನೋಡೋದಕ್ಕೆ ಇಷ್ಟೆಲ್ಲ ಬುದ್ಧಿವಾದ ಹೇಳಿದ್ರು ಯಾಕೆ ಅರ್ಥ ಆಗಿಲ್ಲ? ಹಾಗೆ ರಾವಣನಿಗೆ ಬುದ್ಧಿವಾದ ಹೇಳಿದವರು ಬಹಳಷ್ಟು ಜನ. ಯಾಕೆ ಆ ಸಮಯದಲ್ಲಿ ಅವನು ಯಾರ ಮಾತು ಕೇಳದೆ ಹಾಗೇ ನಡ್ಕೊಂಡ, ತನಗೆ ಸರಿ ಅನಿಸ್ದಾಗೆ? ಅದರ ಹಿನ್ನೆಲೆಯಲ್ಲೂ ಪರಮಾತ್ಮನ ಒಂದು ಲೀಲೆ ಇದೆ, ಪರಮಾತ್ಮನ ಸಂಕಲ್ಪವೇ ಕೆಲಸ ಮಾಡ್ತಾ ಇದೆ. ಆ ಘಟನೆಗಳನ್ನು ಕೂಡ ನಾವು ಗಮನಿಸಿದಾಗ
ನಮ್ಮ ಸಾಧನೆಯ ವಿಚಾರ ಆಗ್ಬೋದು, ನಮಗೆ ಜೀವನದಲ್ಲಿ ಸಿಗ್ತಾ ಇರುವಂಥ ಹಲವಾರು ವಿಧದ ಕರ್ಮಫಲಗಳು, ಯಾಕಿದೆಲ್ಲ ಸಿಗ್ತಾ ಇದೆ, ಇದರ ಹಿನ್ನೆಲೆ ಏನು, ಇದೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಬಹಳ ಉಪಯುಕ್ತವಾಗುತ್ತೆ. ಅಧ್ಯಾತ್ಮ ರಾಮಾಯಣದಲ್ಲಿ ಇದನ್ನು ಬಹಳ ಸುಂದರವಾಗಿ ವರ್ಣಿಸಿ ಹೇಳಿದ್ದಾರೆ. ಇದರ ಕೆಲವು ಘಟನೆಗಳನ್ನು ನಾವು ಗಮನಿಸೋಣ. ನಮಗೆ ಪರಮಾತ್ಮನ ಚಿಂತನೆಯೂ ಆಗುತ್ತೆ. ದಿನನಿತ್ಯದ ಜೀವನದಲ್ಲಿ ನಾವು ಇದನ್ನು ಸೂತ್ರದ ಹಾಗೆ ಅರ್ಥ ಮಾಡಿಕೊಂಡು ಅಳವಡಿಸ್ಕೊಳ್ತಾ ಹೋದರೆ ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ನಮ್ಮ ಜೀವನ ಧರ್ಮ ಮಾರ್ಗವನ್ನು ಬಿಟ್ಟು ಪಕ್ಕಕ್ಕೆ ಹೋಗಲ್ಲ, ಧರ್ಮ ಮಾರ್ಗದಲ್ಲೇ ಜೀವನ ಮಾಡ್ತೀವಿ. ಭಗವಂತನಿಗೆ ಶರಣಾಗತರಾಗಿ ಜೀವನ ಮಾಡುವಂತಹ ಸಾಮರ್ಥ್ಯ ಕೂಡ ನಮಗೆ ಪ್ರಾಪ್ತವಾಗುತ್ತೆ. ಈ ವಿಚಾರಗಳನ್ನು ನಾವು ಒಂದು ಸಣ್ಣ ವಿರಾಮದ ನಂತರ ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಆತ್ಮೀಯ ಬಂಧುಗಳೇ, ಭಗವದ್ವಾಣಿ ಎನ್ನುವಂತಹ ಈ ಸತ್ಸಂಗದಲ್ಲಿ ನಾವು ರಾಮಾಯಣದ ಕೆಲವು ಘಟನೆಗಳನ್ನು ಗಮನಿಸ್ತಾ ತನ್ಮೂಲಕ ಭಗವಂತನ ಲೀಲೆಯನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ನಮ್ಮ ಜೀವನಕ್ಕೆ ಬೇಕಾಗುವಂತಹ ಧರ್ಮಸಮ್ಮತವಾದ ಅಂಶಗಳು, ಕರ್ಮ ಸಿದ್ಧಾಂತ, ಇವನ್ನೆಲ್ಲ ನಾವು ಗಮನಿಸ್ತಾ ಬರ್ತಾ ಇದ್ವಿ. ರಾವಣ ಮಾರೀಚನಿಗೆ ಹೇಳಿದಾಗ ಮಾರೀಚ ಹೇಳ್ತಾನೆ ಇದು ಸರಿಯಲ್ಲ ಅಂತ. ಆದರೆ ರಾವಣ ಒಪ್ಪೋದಿಲ್ಲ. ಕೊನೆಗೆ ಹೇಗಿದ್ರೂ ಸಾಯಲೇಬೇಕಲ್ಲ ಅಂತ ಮಾರೀಚ ಪ್ರಯತ್ನ ಮಾಡ್ತಾನೆ. ಸೀತೆಯ ಅಪಹರಣ ಆಗುತ್ತೆ. ಅದಾದ ಮೇಲೆ ಶೂರ್ಪನಖಿಯ ಮೂಲಕ ಏನು ಈ ಘಟನೆ ನಡೀತೋ ಮಂಡೋದರಿಗೆ ಗೊತ್ತಾಗತ್ತೆ, ಇದು ನಡೆದಿದ್ದು ಒಳ್ಳೆಯದಲ್ಲ. ಇದು ಕೇವಲ ರಾವಣನಿಗೆ ಅವನ ಮಕ್ಕಳಿಗೆ ಮಾತ್ರ ಅಲ್ಲ, ಇಡೀ ಲಂಕೆಗೆ ಇದು ವಿನಾಶವನ್ನು ಉಂಟು ಮಾಡುತ್ತೆ ಅಂತ. ಅದನ್ನು ಮಂಡೋದರಿ ಹೇಳ್ತಾಳೆ, ರಾವಣನಿಗೆ ತಿಳುವಳಿಕೆ ಹೇಳ್ತಾಳೆ. ಈ ರೀತಿ ಇದೆ, ಸೀತೆ ಮಹಾಪತಿವ್ರತೆ, ಪತಿವ್ರತಾ ಶಕ್ತಿ ದೇವತೆಗಳಿಗಿಂತ ಮಿಗಿಲಾದ ಶಕ್ತಿ ಅದು. ನೀನು ಸೀತೆಯನ್ನು ಮತ್ತೆ ಹಿಂತಿರುಗಿಸ್ಬಿಡು. ಶ್ರೀರಾಮಚಂದ್ರ ಸಾಮಾನ್ಯ ಅಲ್ಲ, ಆತ ಪರಮಾತ್ಮನೇ, ನಿನ್ನನ್ನು ಅವನು ಕ್ಷಮಿಸ್ತಾನೆ ಅಂತ ಕೂಡ ಹೇಳ್ತಾಳೆ. ರಾವಣ ಮಂಡೋದರಿ ಮಾತು ಕೇಳಲ್ಲ. ನಂತರ ವಿಭೀಷಣ ಕೂಡ ಹೇಳ್ತಾನೆ, ಸಭೆಯಲ್ಲೇ ಹೇಳ್ತಾನೆ ಹೀಗೆ ಮಾಡಿದ್ದು ತಪ್ಪು ಅಂತ. ಪುನಃ ವೈಯಕ್ತಿಕವಾಗಿ ಭೇಟಿಯಾಗಿ ಅಲ್ಲಿ ಕೂಡ ಬುದ್ಧಿವಾದ ಹೇಳ್ತಾನೆ. ಯಾಕೆಂದರೆ ತನ್ನ ಅಣ್ಣ, ಈ ರಾಕ್ಷಸ ಪರಿವಾರ, ಇವರಿಗೆ ಹಾನಿ ಆಗಬಾರ್ದು ಅನ್ನೋದು ವಿಭೀಷಣನ ಒಂದು ಉದ್ದೇಶ. ಆದರೆ ರಾವಣ ವಿಭೀಷಣನ ಮಾತನ್ನು ಕೂಡ ತಿರಸ್ಕರಿಸಿ ವಿಭೀಷಣನಿಗೆ ಅವಮಾನ ಮಾಡಿ ಕಳಿಸ್ತಾನೆ. ಇಲ್ಲಿ ಒಂದು ಘಟನೆ ನಾವು ಮುಖ್ಯವಾಗಿ ಗಮನಿಸಬೇಕು. ಈ ಘಟನೆಯಲ್ಲಿ ರಾವಣನಿಂದ ಬಹಳ ಅವಮಾನ ಆಗಿ ವಿಭೀಷಣ ಏನು ಮಾಡ್ತಾನೆ, ರಾವಣನನ್ನು ತ್ಯಜಿಸಿ ರಾಮನ ಬಳಿ ಹೋಗಿ ಸೇರ್ಕೋತಾನೆ. ರಾಮನ ಬಳಿ ಹೋದಾಗ ಅಲ್ಲಿದ್ದಂತಹ ಈ ವಾನರೆಲ್ಲ ಬಹಳಷ್ಟು ಜನ ಹೇಳ್ತಾರೆ, ಸುಗ್ರೀವನನ್ನು ಸೇರಿಸ್ಕೊಂಡು, ಈತ ಎಷ್ಟೇ ಆದರೂ ಶತ್ರುವಿನ ತಮ್ಮ, ಇವನು ನಮಗೇನೋ ತೊಂದರೆ ಕೊಡೋದಕ್ಕೆ ಏನೋ ಒಂದು ಕೂಟನೀತಿ ಅಂತ ಕರೀತಾರೆ. ಈ ರೀತಿಯಲ್ಲಿ ಗುಪ್ತಚರನ ಹಾಗೆ ಬಂದು ನಮಗೇನಾದ್ರು ತೊಂದರೆ ಕೊಡ್ಬೋದು, ಇವನನ್ನು ನಾವು ಸೇರಿಸ್ಕೊಳ್ಳೋದು ಬೇಡ ನಮ್ಮ ಜೊತೆಗೆ ಅಂತ. ಹನುಮಂತ ಹೇಳ್ತಾನೆ, ಇಲ್ಲ ನಾನು ಗಮನಿಸಿದ್ದೀನಿ, ಅಲ್ಲಿ ಹೋದಾಗ ವಿಭೀಷಣ ಪರಮಾತ್ಮನ ಭಕ್ತ, ವೈಷ್ಣವ, ರಾಕ್ಷಸ ಕುಲದಲ್ಲಿ ಹುಟ್ಟಿದ್ರು ಕೂಡ
ಭಗವದ್ಭಕ್ತ ಧರ್ಮಾತ್ಮ ಅಂತ ಹನುಮಂತ ತನ್ನ ಅಭಿಪ್ರಾಯವನ್ನು ಹೇಳ್ತಾನೆ. ಶ್ರೀರಾಮಚಂದ್ರ ಹನುಮಂತನ ಅಭಿಪ್ರಾಯವನ್ನು ಸ್ವೀಕರಿಸ್ತಾನೆ. ನೋಡಿ, ಇವರೆಲ್ಲರೂ ಹೇಳಿದಾಗ ಶ್ರೀರಾಮ ಒಪ್ಪಲಿಲ್ಲ, ಹನುಮಂತನ ಮಾತನ್ನು ಒಪ್ತಾನೆ. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು, ದಾಸರು ಹಾಡ್ತಾರೆ. ಹೀಗೆ ಅಲ್ಲಿ ಕೂಡ ಪರಮಾತ್ಮನ ಒಂದು ಲೀಲೆ ಇದೆ. ಯಾಕೆಂದರೆ ವಿಭೀಷಣ ತಮ್ಮ ಜೊತೆ ಇದ್ದು ರಾವಣನ ಸಂಹಾರಕ್ಕೆ ಸಹಾಯ ಮಾಡಬೇಕಾಗಿದೆ. ರಾವಣನ ಮಗ ಮಹಾ ಪ್ರತಾಪಿ ಬಲಶಾಲಿಯಾಗಿದ್ದಂತಹ ಮೇಘನಾಥ, ಇಂದ್ರನನ್ನೇ ಗೆದ್ದವನವನು, ಅದಕ್ಕೆ ಇಂದ್ರಜಿತ್ ಅಂತ ಕೂಡ ಹೆಸರಿರುತ್ತೆ. ವಿಭೀಷಣನ ಸಹಾಯ ಇಲ್ಲದೆ ಇಂದ್ರಜಿತ್ ಆಗಲಿ ರಾವಣನನ್ನಾಗಲಿ ಸಂಹಾರ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಇದೆಲ್ಲ ಮೊದಲೇ ಪೂರ್ವ ನಿಯೋಜಿತ ಆಗಿದೆ. ಹಾಗೆ ಯಾರೋ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರ ಬಳಿ ಹೋದ್ರು, ಅವರು ಇವರಿಗೆ ದೂರ ಆದರು, ಮತ್ತೊಬ್ಬರು ಯಾರಿಗೂ ಹತ್ರ ಆದರು ಅಂದರೆ ಅಲ್ಲಿ ಹಿನ್ನೆಲೆಯಲ್ಲಿ ಪರಮಾತ್ಮನ ಒಂದು ಸಂಕಲ್ಪ ಇರುತ್ತೆ. ಇದು ನಾವು ಜೀವನದಲ್ಲಿ ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇರ್ತೀವಿ ಕೂಡ. ತುಂಬ ಆತ್ಮೀಯರು, ಹತ್ತಿರದವರು ಅಂದ್ಕೊಂಡವರು ದೂರ ಆಗ್ಬಿಡ್ತಾರೆ. ಯಾರೋ ಹೊಸಬರು ಪರಿಚಯ ಆಗ್ತಾರೆ, ಅವರಿಂದ ಏನೋ ಕಾರ್ಯ ಆಗಬೇಕಾಗಿರುತ್ತೆ. ಇದರ ಹಿನ್ನೆಲೆಯಲ್ಲಿ ಆಗಲೇ ನಾವು ಗಮನಿಸಿದಾಗೆ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ಹಾಗೆ ಮತ್ತೊಂದು ಮಾತಿದೆ ಪರಮಾತ್ಮನದು, ನನ್ನಿಂದ ಎಲ್ಲವೂ ಪೂರ್ವ ನಿಯೋಜಿತವಾಗಿ ನಡೆದಿದೆ, ನೀನು ಕೇವಲ ನಿಮಿತ್ತ ಮಾತ್ರನಾಗಿರು, ನಿಮಿತ್ತ ಮಾತ್ರ ಭವ ಅಂತ. ನಾವೆಲ್ಲ ನಿಮಿತ್ತ ಮಾತ್ರರೇ, ದೇವತೆಗಳ ಅಂಶಗಳೇ ಜಗತ್ತಿನಲ್ಲಿ ಅವತರಿಸಿ ಬಂದಾಗ ಪರಮಾತ್ಮನ ಈ ಕಾರ್ಯದಲ್ಲಿ ನಿಮಿತ್ತ ಮಾತ್ರರಾಗಿ ಕಾರ್ಯ ಮಾಡಿದ್ದಾರೆ. ಅದನ್ನು ಅವರೇ ಹೇಳ್ತಾರೆ. ಸುಗ್ರೀವ ಆಗಲಿ, ವಿಭೀಷಣ, ಹನುಮಂತ, ಇವರೆಲ್ಲ ಹೇಳ್ತಾರೆ, ನಾವು ನಿಮಿತ್ತ ಮಾತ್ರರು, ನಿನ್ನೆ ಇಚ್ಛೆಯೇ ಎಲ್ಲವೂ ನೆರವೇರ್ತಾ ಇದೆ. ಹಾಗೆ ಈ ಘಟನೆಯಲ್ಲಿ ನಾವು ರಾವಣ ಯಾಕೆ, ಎಷ್ಟು ಜನ ಹೇಳಿದ್ರು ಕೂಡ ಕೊನೆಗೆ ಮಂಡೋದರಿಯ ತಂದೆ ಆತ ಕೂಡ ಬುದ್ಧಿವಾದ ಹೇಳ್ತಾನೆ. ರಾವಣನ ತಾತ ಒಬ್ಬ ಇರ್ತಾನೆ, ಮಾಲ್ಯವಂತ ಅಂತ ಅವನ ಹೆಸರು, ಅವನು ಕೂಡ ಬುದ್ಧಿ ಹೇಳ್ತಾನೆ. ಹಿರಿಯರು ಯಾರು ಹೇಳಿದ್ರು ಕೂಡ ಅವನು ಮಾತನ್ನು ಕೇಳಲ್ಲ. ಕೊನೆಗೆ ಕುಂಭಕರ್ಣನನ್ನು ಯುದ್ಧಕ್ಕೆ ಕಳಿಸಬೇಕಾದ್ರೂ ಕೂಡ ಕುಂಭಕರ್ಣ ಕೂಡ ಹೇಳ್ತಾನೆ, ನನಗೆ ಯಾಕೋ ಇದು ಸರಿಯಲ್ಲ ಅಂತ ತೋಚ್ತಾ ಇದೆ, ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಯುದ್ಧವನ್ನ ಅಂತ. ರಾವಣ ಅಲ್ಲೂ ಒಪ್ಪೋದಿಲ್ಲ. ಅಂದರೆ ಕರ್ಮಾನುಸಾರೇಣ ಬುದ್ಧಿ ವಿನಾಶಕಾಲೇ ವಿಪರೀತ ಬುದ್ಧಿ, ಬುದ್ಧಿ ಕರ್ಮಾನುಸಾರೇಣ. ಶಾಸ್ತ್ರದಲ್ಲಿ ನಾವು ಕಾಣ್ತೀವಿ ಮಾತನ್ನು. ನಮಗೆ ಏನಾದರೂ ಒಳ್ಳೇದಾಗಬೇಕಾಗಿದ್ರೆ ಮುಂದೆ ನಮ್ಮ ಬುದ್ಧಿ ಧರ್ಮ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತಂತೆ. ಯಾಕೆಂದ್ರೆ ಬುದ್ಧಿಗೆ ಅನುಸಾರವಾಗಿ ಮನುಷ್ಯ ಕೆಲಸ ಮಾಡ್ತಾನೆ, ಅದರ ಕರ್ಮ ಫಲ ಅವನಿಗೆ ಸಿಗಬೇಕಾಗಿದೆ. ಮುಂದೆ ವಿನಾಶ ಆಗಬೇಕು ಅಂತ ಪರಮಾತ್ಮ ನಿಶ್ಚಯ ಮಾಡಿದ್ದಾಗ ಆ ಮನುಷ್ಯರು ತಪ್ಪನ್ನೇ ಮಾಡ್ತಾರೆ. ಅದು ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದೆ ಮಾಡ್ತಾರೋ, ಅವರು ಅಧರ್ಮವನ್ನೇ ಮಾಡ್ತಾರೆ. ಯಾರು ಏನು ಹೇಳಿದ್ರು ಕೂಡ ಅವ್ರು ಕೇಳೋದಿಲ್ಲ. ಇದನ್ನು ನಾವು ಸಮಾಜದಲ್ಲಿ ನೋಡ್ತಾ ಇರ್ತೀವಿ. ಯಾರೆಷ್ಟೇ ಹೇಳಿದ್ರು ದುಷ್ಟರು ತಮ್ಮ ಕಾರ್ಯ ಅವರು ಹೇಗೆ ತಮ್ಮ ಇಚ್ಛೆ ಇದ್ದಂತೆ ನಡೀತಾರೋ ಹಾಗೇ ನಡೀತಾ ಇರ್ತಾರೆ, ತಿದ್ಕೊಳ್ಳೋದಿಲ್ಲ. ಇದಕ್ಕೆ ಹಿನ್ನೆಲೆಯಲ್ಲಿ ಕೂಡ ಭಗವಂತನ ಸಂಕಲ್ಪವೇ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಮಹಾಭಾರತದಲ್ಲೂ ಕೂಡ ಇಂಥ ಘಟನೆಗಳು ಬಹಳಷ್ಟು ನಮಗೆ ಕಂಡು ಬರುತ್ತೆ. ರಾಮಾಯಣದಲ್ಲಿ ನಾವು ಇದನ್ನು ಗಮನಿಸ್ತಾ ಇದ್ದೀವಿ. ಕೊನೆಗೆ ರಾವಣ ಕಾಲನೇಮಿ ಎನ್ನೋ ರಾಕ್ಷಸನನ್ನು ಕಳಿಸ್ತಾನೆ ಹನುಮಂತನನ್ನ ಸಂಹಾರ ಮಾಡಕ್ಕೆ ಮತ್ತೆ ಆತನನ್ನು ನಿಗ್ರಹಿಸೋದಕ್ಕೆ. ಸಂಜೀವಿನಿ ಪರ್ವತ ತರುವಾಗ ಆತ ತರದ ಹಾಗೆ ತಡಿಬೇಕು ಅನ್ನುವಂಥ ಉದ್ದೇಶದಿಂದ. ಆದರೆ
ಕಾಲನೇಮಿ ಕೂಡ ಆ ಸಮಯದಲ್ಲಿ ಬುದ್ಧಿ ಹೇಳ್ತಾನೆ ಅನ್ನೋದನ್ನ ಅಧ್ಯಾತ್ಮ ರಾಮಾಯಣದಲ್ಲಿ ನಾವು ಗಮನಿಸ್ತೀವಿ ರಾವಣನಿಗೆ. ಆದರೂ ಕೂಡ ರಾವಣ ಅದನ್ನ ಕೇಳಿಸ್ಕೊಳ್ಳೋದಿಲ್ಲ, ಒಪ್ಕೊಳ್ಳೋದು ಇಲ್ಲ. ಹೀಗೆ ಹಲವಾರು ಸಂದರ್ಭಗಳಲ್ಲಿ ಧರ್ಮದ ಉಪದೇಶವನ್ನು ಕೊಟ್ಟರೂ ಕೂಡ ಅಂತರಂಗದಲ್ಲಿ ಜಾಗೃತವಾಗದೆ, ಅವರಲ್ಲಿ ಸತ್ವಗುಣ ಜಾಗೃತ ಆಗದೆ ಸದ್ವಿಚಾರಗಳು ಯಾವುದೂ ಕೂಡ ಅವರಿಗೆ ರುಚಿಸೋದಿಲ್ಲ. ಹೀಗಾಗಿ ಪರಮಾತ್ಮನ ಮಾತು ಅಕ್ಷರಶಃ ಸತ್ಯವಾಗಿರುತ್ತೆ. ಆ ಸಮಯ ಅವರಿಗೆ ಬಂದಾಗ ಅದರಂತೆಯೇ ಅವರ ಬುದ್ಧಿ ಕೆಲಸ ಮಾಡುತ್ತೆ. ಉಳಿದವರೆಲ್ಲ ಕೂಡ ನಿಮಿತ್ತ ಮಾತ್ರರಾಗಿರ್ತಾರೆ. ಆ ಸಂದರ್ಭದಲ್ಲಿ ವಿನಾಶ ಆಗಬೇಕು ಅಂತಿದ್ದಾಗ ಅವರ ವಿನಾಶವನ್ನೇ ಅವರೇ ತಂದ್ಕೋತಾರೆ. ಹಾಗೆ ಒಬ್ಬ ವ್ಯಕ್ತಿ ಉದ್ಧಾರ ಆಗಬೇಕಾಗಿದ್ರೆ ಅವನಿಗೆ ಬುದ್ಧಿ ಸಾತ್ವಿಕವಾಗಿ ಕೆಲಸ ಮಾಡುತ್ತೆ. ಧಾರ್ಮಿಕ ಕಾರ್ಯಗಳನ್ನು ಮಾಡೋದಕ್ಕೆ ಅವನಿಗೆ ಒಳಗಡೆಯಿಂದ ಪ್ರೇರಣೆ ಬರುತ್ತೆ. ಹೊರಗಡೆಯಿಂದ ಸಜ್ಜನರು ಬುದ್ಧಿವಾದವನ್ನು ಹೇಳಿದಾಗ ಅದನ್ನು ಕೇಳಿಸ್ಕೋಬೇಕು ಅನ್ನುವಂತಹ ಭಾವನೆ ಕೂಡ ಅವರಿಗೆ ಬರುತ್ತೆ. ಅವಿನಯ ವಿಧೇಯತೆ ಕೂಡ ಬರುತ್ತೆ. ಅದರಂತೆ ಅವರು ನಡ್ಕೋತಾರೆ. ಅಂದರೆ ಕರ್ಮ ತನ್ನ ಫಲವನ್ನು ಕೊಡಬೇಕಾದ್ರೆ ಮೊದಲೇ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೆ. ಈಗ ಯಾರಿಗೋ ಹಿಂದಿನ ಜನ್ಮದ ದುಷ್ಫಲ ಸಿಗಬೇಕು, ಕೆಟ್ಟ ಫಲ, ಮೊದಲೇ ಬುದ್ಧಿಯನ್ನು ಭ್ರಮೆಗೊಳಿಸುತ್ತೆ. ಬುದ್ಧಿ ಭ್ರಮೆಗೊಳ್ಳಲಿಲ್ಲ ಅಂದರೆ, ಭ್ರಮೆಗೆ ಒಳಗಾಗಲಿಲ್ಲ ಅಂದರೆ ಇವನು ದುಷ್ಟ ಕಾರ್ಯವನ್ನು ಮಾಡೋದಿಲ್ಲ, ಅವನಿಗೆ ಹಿಂದಿನ ಕರ್ಮಫಲ ಸಿಗೋದೂ ಇಲ್ಲ, ಅಶುಭ ಫಲ. ಅದೇ ಥರ ಯಾರಿಗೆ ಒಂದು ಒಳ್ಳೆಯ ಫಲ ಸಿಗಬೇಕಾಗಿದೆಯೋ, ಅವರು ಉದ್ಧಾರ ಆಗಬೇಕಾಗಿದೆಯೋ, ಮೊದಲೇ ವಿಧಿ ಅವನಿಗೆ ಸದ್ಬುದ್ಧಿಯನ್ನು ಕೊಡುತ್ತೆ. ಆ ಸದ್ಬುದ್ಧಿಯಿಂದ ತಾನಾಗೇ ಅರ್ಥ ಮಾಡ್ಕೋತಾನೆ. ಅಥವಾ ಯಾರಾದರೂ ತನ್ನ ಸಮೀಪ ಬಂದಾಗ ಸಜ್ಜನರು ಅವರು ಹೇಳಿರೋ ವಿಚಾರಗಳನ್ನು ಕೇಳಿ ಆದರೂ ತನ್ನನ್ನು ತಿದ್ಕೋತಾನೆ. ಇದು ಬಹಳ ಸೂಕ್ಷ್ಮವಾಗಿ ಈ ಜಗತ್ತಿನಲ್ಲಿ ನಡೀತಾ ಇರುವಂಥ ಒಂದು ಕಾರ್ಯ. ಅಂದರೆ ಬುದ್ಧಿಂ ಬುದ್ಧಿಮತಾಮಸ್ಮಿ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳೋ ಹಾಗೆ ಎಲ್ಲರಲ್ಲಿ ಕೂಡ ಬುದ್ಧಿ ರೂಪದಲ್ಲಿ ಪರಮಾತ್ಮನೇ ಕೆಲಸ ಮಾಡ್ತಾ ಇದ್ದಾನೆ. ಯಾವ ಸಂದರ್ಭದಲ್ಲಿ ಆ ಬುದ್ಧಿ ಯಾವ ರೀತಿ ಕೆಲಸ ಮಾಡುತ್ತೋ ಅದು ಪರಮಾತ್ಮನ ಇಚ್ಛೆಯಂತೆ ಮಾಡುತ್ತೆ. ಹಾಗಾದರೆ ನಾವು ಮಾಡೋದೇನಿದೆ ಅಂದರೆ ಅಂತಿಮವಾಗಿ ಇಷ್ಟೇ, ನಾವು ನಿಮಿತ್ತ ಮಾತ್ರರು ಅನ್ನೋದನ್ನು ತಿಳ್ಕೋಬೇಕು. ನಾಮಕಾವಸ್ಥೆ ಅಂತ ಹೇಳ್ತಾರೆ. ನಾವು ನಿಮಿತ್ತ ಮಾತ್ರರಾಗಿದ್ದೀವಿ ಹೊರತು ನಮ್ಮ ಶರೀರದಲ್ಲಿ ಪರಮಾತ್ಮನ ಚೈತನ್ಯವೇ ಕೆಲಸ ಮಾಡ್ತಾ ಇದೆ. ನಮ್ಮ ಬುದ್ಧಿಯನ್ನು ಪರಮಾತ್ಮನ ಶಕ್ತಿನೇ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿದೆ. ನಾವು ನಿಮಿತ್ತ ಮಾತ್ರರಾಗಿ ಈ ಜಗತ್ತಿನಲ್ಲಿ ನಮ್ಮ ಪಾತ್ರವನ್ನು ಮಾಡ್ತಾ ಇದ್ದೀವಿ. ಈ ಸತ್ಯ ಯಾವಾಗ ನಮಗೆ ರಾಮಾಯಣದ ಅಧ್ಯಯನದಿಂದ ಅರ್ಥ ಆಗುತ್ತೋ, ಮಹಾಭಾರತದ ಅಧ್ಯಯನದಿಂದ ಅರ್ಥ ಆಗುತ್ತೋ, ಆಗ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಶುಭಾಶುಭ ಫಲಗಳಿಗೆ ನಾವು ಯಾವತ್ತೂ ಕೂಡ ಹರ್ಷಗೊಳ್ಳೋದು ಇಲ್ಲ, ಬೇಸರ ಪಟ್ಕೊಳ್ಳೋದು ಇಲ್ಲ. ಯಾವುದನ್ನು ನಿರೀಕ್ಷೆನೂ ಇಟ್ಕೊಳ್ಳೋದಿಲ್ಲ, ಬಂದಿದ್ದನ್ನು ತಡೆಯೋ ಪ್ರಯತ್ನವೂ ಮಾಡೋದಿಲ್ಲ. ನಾಟ್ ಎಕ್ಸ್ಪೆಕ್ಟ್ ನಾರ್ ಅವಾಯ್ಡ್ ಅಂತ ಒಂದು ಮಾತಿದೆ. ಯಾವುದರ ಅಪೇಕ್ಷೆನೂ ಇಲ್ಲ, ಬಂದಿದ್ದನ್ನು ಗೊಣಗೋದು, ಅದನ್ನು ತಿರಸ್ಕಾರ ಮಾಡೋದಕ್ಕೆ ಪ್ರಯತ್ನ ಅದೂ ಇಲ್ಲ. ಹೇಗೆ ಬಂದರೆ ಜೀವನ ಅದನ್ನು ಹಾಗೆ ಸ್ವೀಕರಿಸ್ತಾ, ಇದು ಪರಮಾತ್ಮನ ಇಚ್ಛೆಯಂತೆ ನಡೀತಾ ಇದೆ. ಎಲ್ಲರಲ್ಲೂ ಪರಮಾತ್ಮನೇ ಇದ್ದು ತನ್ನ ಲೀಲೆಯನ್ನು ಮುಂದುವರಿಸ್ತಾ ಇದ್ದಾನೆ. ತಾನು ಕೇವಲ ನಿಮಿತ್ತನಾಗಿ ಪರಮಾತ್ಮನಿಗೆ ಶರಣಾಗತನಾಗಿ ಜೀವನ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಒಂದು ಪುರಂದರದಾಸರ ಕೀರ್ತನೆಯಲ್ಲಿ ಇದು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಈ ಸತ್ಯ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲಿ ನೋಡಿದರಲ್ಲಿ ಶ್ರೀರಾಮಚಂದ್ರ. ಎಲ್ಲ ಕಡೆ ಶ್ರೀರಾಮನೇ ಇರೋದು ಜ್ಞಾನಿಗಳಿಗೆ ಕಂಡು ಬರುತ್ತೆ. ಪರಮಾತ್ಮನೇ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ.
ಬೇರೆ ಬೇರೆ ರೂಪಗಳನ್ನು ಧಾರಣೆ ಮಾಡಿಕೊಂಡು ತನ್ನ ಲೀಲೆಯನ್ನು ಮುಂದುವರಿಸ್ತಾ ಇದ್ದಾನೆ. ಈ ಜಗತ್ತಿರೋದೇ ಹೀಗೆ. ಇದನ್ನು ನಾವು ಭಗವದ್ಗೀತೆಯಲ್ಲಿ ಹಲವಾರು ಕಡೆ ಕಾಣ್ತೀವಿ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಅಂತ ಒಂದು. ಇನ್ನೊಂದು ಕಡೆ ಪರಮಾತ್ಮ ಹೇಳ್ತಾನೆ, ಚರಾಚರ ವಸ್ತುಗಳಲ್ಲಿ ನಾನಲ್ಲದ ವಸ್ತು ಯಾವುದೂ ಇಲ್ಲ. ಮತ್ತಃ ಪರತರಂ ನಾನ್ಯಾತ್ ಕಿಂಚಿದಸ್ತಿ ಧನಂಜಯ. ನನಗಿಂತ ಉತ್ತಮವಾದ್ದೂ ಇಲ್ಲ, ನಾನಲ್ಲದೇ ಇರೋದು ಇಲ್ಲ. ಈ ಎಲ್ಲ ವಸ್ತುಗಳಿಗೂ ಕೂಡ ನಾನೇ ಮೂಲ, ಅಂದರೆ ಬೀಜ. ಹಾಗೆ ಪ್ರತಿಯೊಂದು ಜೀವಿಯ ಸೃಷ್ಟಿಗೂ ನಾನೇ ಬೀಜಪ್ರದನಾದ ತಂದೆ, ನನ್ನಿಂದಲೇ ಎಲ್ಲವೂ ನಡೀತಾ ಇದೆ. ಇವೆಲ್ಲ ಭಗವದ್ಗೀತೆಯಲ್ಲಿ ನಾವು ಕಾಣುವಂತಹ ಪರಮಾತ್ಮನ ಮಾತುಗಳು. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ರಾಮಾಯಣವನ್ನು ಅಧ್ಯಯನ ಮಾಡಿದ್ರೆ, ಮಹಾಭಾರತವನ್ನು ಅಧ್ಯಯನ ಮಾಡಿದ್ರೆ ಬಹಳ ಸ್ಪಷ್ಟವಾಗಿ ನಮ್ಮ ಜೀವನದಲ್ಲಿ ನಡೆಯೋ ಘಟನೆಗಳು ಕೂಡ ಪರಮಾತ್ಮನ ಇಚ್ಛೆಯಂತೆಯೇ ನಡೀತಾ ಇದೆ ಅನ್ನೋದು ನಮಗೆ ಸ್ಪಷ್ಟ ಆಗುತ್ತೆ. ಇದು ಎಲ್ರಿಗೂ ಅನ್ವಯಿಸುತ್ತೆ. ಆಗ ಮನುಷ್ಯರು ನಿಮಿತ್ತ ಮಾತ್ರರಾಗಿ ಜೀವನ ಮಾಡ್ತಾರೆ. ಅವರು ಯಾವುದೇ ಸಂಕಲ್ಪ ಮಾಡೋದಿಲ್ಲ. ಸಂಕಲ್ಪ ಮಾಡೋ ಶಕ್ತಿ ಪರಮಾತ್ಮನಿಗೆ ಇರೋದು. ಅದಕ್ಕೆ ಪರಮಾತ್ಮನಿಗೆ ಸತ್ಯ ಸಂಕಲ್ಪ ಅಂತ ಹೆಸರು. ಮನುಷ್ಯರ ಸಂಕಲ್ಪ ಕೇವಲ ಚಿತ್ತದ ಒಂದು ಭ್ರಮೆ ಅಷ್ಟೆ. ಅವರು ಏನೇ ಸಂಕಲ್ಪ ಮಾಡಿದ್ರು ಅದರಂತೆ ಏನು ನೆರವೇರೋದಿಲ್ಲ. ಅದಕ್ಕೆ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢ ಸ್ತದೋಚ್ಯತೆ ಪರಮಾತ್ಮನ ಮಾತು. ಎಲ್ಲ ವಿಧದ ಸಂಕಲ್ಪಗಳನ್ನು ಯಾರು ತ್ಯಜಿಸಿದಾನೋ ಅವನೇ ಯೋಗಿ, ಯೋಗವನ್ನು ಹತ್ತಿದವನು ಅಂತ. ಯೋಗಾರೂಢ, ಯೋಗಿ ಆಗಿರುವವನು. ನೀನು ಯೋಗಿಯಾಗು ಅಂತ ಪರಮಾತ್ಮನ ಆದೇಶ. ಹೀಗಾಗಿ ನಾವು ಈ ಆಧ್ಯಾತ್ಮಿಕ ಸತ್ಸಂಗಗಳಲ್ಲಿ ಪರಮಾತ್ಮನ ಮಾತುಗಳು, ಪರಮಾತ್ಮನ ಚರಿತ್ರೆ, ಪುರಾಣಗಳಲ್ಲಿ ರಾಮಾಯಣ ಮಹಾಭಾರತ ಇತ್ಯಾದಿಗಳಲ್ಲಿ ನಡೆಯುವಂಥ ಘಟನೆಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಬಂದಾಗ ಮನುಷ್ಯ ಕೇವಲ ನಿಮಿತ್ತ ಮಾತ್ರನಾಗಿರ್ತಾನಷ್ಟೆ. ಅವನ ಹಿನ್ನೆಲೆಯಲ್ಲಿ ಮಾಡ್ತಾ ಇರುವಂಥ ಕಾರ್ಯ ಎಲ್ಲ ಪರಮಾತ್ಮನ ಮಾಯೆ. ಪ್ರತ್ಯಕ್ಷವಾಗಿ ಪರಮಾತ್ಮ ಮಾಡ್ತಾನೆ ಅಂತನೂ ಅಲ್ಲ. ಪರಮಾತ್ಮ ಹೇಳೋ ಹಾಗೆ ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ಎಲ್ಲವೂ ಪರಮಾತ್ಮನ ಮಾಯೆ, ಪರಮಾತ್ಮನ ಆದೇಶದಂತೆ ಕೆಲಸ ಮಾಡ್ತಾ ಇದೆ ಜಗತ್ತಲ್ಲಿ. ಆದರೆ ಸತ್ಯವನ್ನು ಅರಿದೇ ಇರುವಂತಹ ಸಾಮಾನ್ಯರು ಅಹಂಕಾರ ವಿಮೂಢಾತ್ಮ ಕರ್ತ ಅಹಮಿತಿ ಮನ್ಯತೆ. ನಾವು ಮಾಡ್ತಾ ಇದ್ದೀವಿ, ನಮ್ಮಿಂದೇನೋ ನಡೀತಾ ಇದೆ ಅಂತ ಭಾವಿಸೋದಕ್ಕೆ ಅವರ ಅಹಂಕಾರವೇ ಕಾರಣ ಆಗಿರುತ್ತೆ. ಹೀಗಾಗಿ ಆಧ್ಯಾತ್ಮಿಕ ವಿಚಾರಗಳನ್ನು ಅರ್ಥಕೊಳ್ತಾ ಬಂದಷ್ಟು ಮನುಷ್ಯನಿಗೆ ಅಹಂಕಾರ ಅನ್ನೋದು ಕಡಿಮೆ ಆಗುತ್ತೆ. ಹಾಗೆ ಮಮಕಾರ ಕೂಡ ಕಡಿಮೆ ಆಗುತ್ತೆ. ನನ್ನದು ಅನ್ನೋ ಮಮಕಾರ, ನಾನು ಕರ್ತ ಅನ್ನುವಂಥ ಅಹಂಕಾರ ಇವೆರಡೂ ಹೋಗಿ ಮನಸ್ಸು ಶಾಂತವಾಗುತ್ತೆ. ಸತ್ಯ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ. ಹೀಗೆ ಆಧ್ಯಾತ್ಮಿಕ ಸತ್ಸಂಗಗಳಲ್ಲಿ ನಾವು ಹೆಚ್ಚೆಚ್ಚು ತೊಡಗಿಕೊಂಡಷ್ಟು, ಆಧ್ಯಾತ್ಮಿಕ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಬಂದಷ್ಟು ನಮಗೆ ಬಹಳ ಉಪಯೋಗ ಆಗುತ್ತೆ. ಜೀವನದಲ್ಲಿ ಸುಖ ಶಾಂತಿನೂ ಲಭಿಸುತ್ತೆ. ನಂತರ ನಮಗೆ ಸದ್ಗತಿಗೂ ಕೂಡ ಇದು ಕಾರಣ ಆಗುತ್ತೆ. ಇಂತಹ ವಿಚಾರಗಳನ್ನು ನಾವು ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ತಾ ಮುಂದುವರಿಯೋಣ. ಈ ಭಗವದ್ವಾಣಿ ಎನ್ನುವಂಥ ಸತ್ಸಂಗ ಹಲವಾರು ಪರಮಾತ್ಮನ ಮಾತುಗಳನ್ನು ಆಧಾರವಾಗಿಟ್ಕೊಂಡೇ ತಿಳಿಸುವಂಥದ್ದು. ಅದೇ ರೀತಿಯಲ್ಲಿ ಹಲವಾರು ವಿಧದ ವಿಚಾರಗಳು ನಮ್ಮ ಜೀವನಕ್ಕೆ ಪೂರಕವಾಗಿರೋದು. ಅದನ್ನು ನಾವು ಭಗವದ್ಗೀತೆಯಲ್ಲಿ, ಭಾಗವತದಲ್ಲಿ, ಹಾಗೆ ಇತರ ಪುರಾಣಗಳಲ್ಲಿ ನಾವು ಕಾಣ್ತಾ ಬರ್ತೀವಿ. ನಿರಂತರವಾಗಿ ನಮಗೆ ಸತ್ಸಂಗದ ಅಗತ್ಯ ಇದೆ. ಶ್ರೀಮದ್ ರಾಮಾಯಣವನ್ನು ಓದೋದು ಕೂಡ ಸತ್ಸಂಗವೇ. ಹಾಗೆ ಭಗವಂತನ ಲೀಲೆಗಳನ್ನು ದಾಸರುಗಳು, ಮಹಾತ್ಮರು, ಸಂತರೆಲ್ಲ ಹಾಡಿ ಹೊಗಳ್ತಾರೆ. ಅದರ ಹಿನ್ನೆಲೆಯಲ್ಲಿ ಕೂಡ ಈ ಧರ್ಮ ಸೂಕ್ಷ್ಮಗಳೆಲ್ಲ ಅಡಗಿರುತ್ತೆ.
ಅದನ್ನು ಏಕಾಗ್ರತೆಯಿಂದ ಕೇಳಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಆಗ ನಮ್ಮ ಜೀವನದಲ್ಲಿ ಖಂಡಿತವಾಗಿ ಭಗವಂತನ ಮಾತುಗಳು ದಾರಿದೀಪ ಆಗುತ್ತೆ. ಹೀಗೆ ನಮಗೆ ನಿರಂತರವಾಗಿ ಆಧ್ಯಾತ್ಮಿಕ ಸತ್ಸಂಗಗಳು ಸಿಗಬೇಕು ಅಂದರೆ ಅದಕ್ಕೂ ಪರಮಾತ್ಮನ ಕೃಪೆ ಆಗಬೇಕು. ಯಾಕಂದರೆ ಅವನ ಇಚ್ಛೆ ಇಲ್ಲದೆ ಯಾರಿಗೂ ಸತ್ಸಂಗ ಕೂಡ ಸಿಗೋದಿಲ್ಲ. ಇಂತಹ ಸತ್ಸಂಗಗಳನ್ನು ಹೆಚ್ಚೆಚ್ಚು ನಾವು ಅಳವಡಿಸ್ಕೊಳ್ತಾ ಬರೋಣ. ನಮ್ಮ ಜೀವನದಲ್ಲಿ ಅದರಲ್ಲಿ ತೊಡಗಿಕೊಳ್ತಾ, ಅದರಲ್ಲಿರೋ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ತಾ ನಮ್ಮ ಜೀವನವನ್ನು ತಮಸೋಮ ಜ್ಯೋತಿರ್ಗಮಯ, ಅಜ್ಞಾನದ ಕತ್ತಲಿನಿಂದ ದೂರ ಆಗಿ ಜ್ಞಾನದ ಬೆಳಕಿನ ಕಡೆ ನಮ್ಮ ಜೀವನವನ್ನು ಮುನ್ನಡೆಸುವಂತೆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.